ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಎರಡು ಭಾಗಗಳಾಗಿ ನಾವು ಸ್ಟಡಿ ಮಾಡ್ತೀವಿ. ಅದರಲ್ಲಿ ಮೊದಲನೇ ಒಂದು ಭಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಅಂಥೇಳಿ, ಅದರಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಅದ್ಯಾವುದು ಅಂತಂದ್ರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂಥೇಳಿ. ಸೊ ಈ ಚಾಪ್ಟ್ರು ಭಾಳ ಇಂಪಾರ್ಟೆಂಟು. ನಿಮಗೆ ಯಾವುದೇ ಪರೀಕ್ಷೆ ಆಗಲಿ, ಉದಾಹರಣೆಗೆ ನೀವು ಎನ್ಯುವಲ್ ಎಕ್ಸಾಮ್ಗೆ ನೋಡಿದ್ರೆ ಒಟ್ಟು 20 ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಎನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಅಂದ್ರೆ ಇಡೀ ಅರ್ಥಶಾಸ್ತ್ರದಲ್ಲಿ ಈ ಸೆಕೆಂಡ್ ಚಾಪ್ಟರ್ ನೀವು ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ನಿಮ್ಗೆ ಎನ್ಯುವಲ್ ಎಕ್ಸಾಮಲ್ಲಿ ನೀವು 20 ಮಾರ್ಕ್ಸನ್ನು ಇದು ಒಂದೇ ಚಾಪ್ಟರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಈ ಒಂದು ಚಾಪ್ಟ್ರನ್ನು ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈ ಒಂದು ವಿಡಿಯೋವನ್ನು ನಿಮಗೆ ಹೆಲ್ಪ್ ಆಗುತ್ತೆ, ಸ್ಕೋರ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ರಿಯಲ್ ಎಕನಾಮಿಕ್ಸ್ ಏನಿದೆ ಅನ್ನೋದು ಈ ಚಾಪ್ಟರಿಂದ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ನಾವು ಹಿಂದಿನ ವಿಡಿಯೋಗಳಲ್ಲಿ ಫಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ನೀವು ಅದನ್ನು ಕೂಡ ನೋಡಬಹುದು. ಸೊ ಇದು ಸೆಕೆಂಡ್ ಚಾಪ್ಟರು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕಂಪ್ಲೀಟ್ ವಿಡಿಯೋ ನೀವು ನೋಡಿದರೆ ನಿಮಗೆ ಇಲ್ಲಿ ಏನು ಬೇಸಿಕ್ ಕಾನ್ಸೆಪ್ಟ್ಗಳಿವೆ ಇವು ಅರ್ಥ ಆಗ್ತದೆ. ಇನ್ನೊಂದು, ನೀವು ಕ್ಲಾಸ್ ಏನಾದರೂ ಮಿಸ್ ಮಾಡಿದ್ರೆ ಅಥವಾ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದೆ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಈ ಚಾಪ್ಟರು ಅಥವಾ ನೆಕ್ಸ್ಟ್ ಚಾಪ್ಟರ್ ಕೂಡ ಅದೇ ರೀತಿಯಾಗಿವೆ. ನೀವು ಫಸ್ಟ್ ಚಾಪ್ಟರ್ ಸರಿಯಾಗಿ ಅರ್ಥ ಆಗಿತ್ತಂದರೆ ನೆಕ್ಸ್ಟ್ ಚಾಪ್ಟರ್ ಸರಿಯಾಗಿ ಅರ್ಥ ಆಗುತ್ತೆ, ಅಂದರೆ ಬೇಸ್ ಆಗಿರುತ್ತೆ. ಅಥವಾ ಇದೇ ಚಾಪ್ಟರಲ್ಲಿ ಮೊದಲನೇ ಒಂದು ಕಾನ್ಸೆಪ್ಟು ನಿಮ್ಗೆ ಸರಿಯಾಗಿ ಅರ್ಥ ಆಗಿತ್ತಂದರೆ ನೆಕ್ಸ್ಟ್ ಕಾನ್ಸೆಪ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಫಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟು ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಚಾಪ್ಟರನ್ನು ಅಥವಾ ಸಬ್ಜೆಕ್ಟನ್ನು ಕಲೀರಿ ಕರೆಕ್ಟಾಗಿ. ನಿಮಗೆ ಫ್ಯೂಚರಲ್ಲಿ ಕೂಡ ನೀವು ಡಿಗ್ರಿ ಅಥವಾ ಹೈಯರ್ ಡಿಗ್ರಿ ಮಾಡಿದಾಗಲೂ ಕೂಡ ನಿಮಗೆ ಅಲ್ಲಿ ಹೆಲ್ಪ್ ಆಗಬೇಕು. ಸೊ ಆ ರೀತಿಯಾಗಿ ಸಬ್ಜೆಕ್ಟನ್ನು ಡೆಪ್ತಾಗಿ ಸ್ಟಡಿ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಉಪಯೋಗ ಆಗುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಈ ಚಾಪ್ಟರು ಭಾಳ ಹೆಲ್ಪ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಎನ್ಯುವಲ್ ಎಕ್ಸಾಮ್ ಆಯಿತು, ನೆಕ್ಸ್ಟ್ ನೀವು ಭವಿಷ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀತಿರ್ತೀರಿ. ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ಈ ಎಲ್ಲ ವಿಡಿಯೋಗಳನ್ನು ನಾವು ಕಾಂಪಿಟೇಟಿವ್ ಬೇಸ್ ಮೇಲೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಈಗ ನಾವು ಈ ಚಾಪ್ಟ್ರಲ್ಲಿ ಏನಿದೆ ಸ್ಟಾರ್ಟಿಂಗಿಂದ ಇನ್ನು ಡಿಸ್ಕಷನ್ ಮಾಡ್ಕೊತ ಹೋಗ್ತೀವಿ ಅನ್ನೋದನ್ನು ನೋಡೋಣ. ಹಾಗಾದ್ರೆ ಇದಕ್ಕೆ ಈ ಚಾಪ್ಟರ್ಗೆ ಇಂಗ್ಲೀಷಲ್ಲಿ ಏನು ಕರೀತಾರೆ ಅಂತಂದ್ರೆ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತೇಳಿ. ಸೊ ಇದು ಕೂಡ ಏನು ಈ ಬಿಹೇವಿಯರ್ ಸಂಬಂಧಪಟ್ಟಂಗೆ ಅನುಭೋಗಿ ಯಾವ ರೀತಿಯಾಗಿ ಬಿಹೇವಿಯರ್ ಮಾಡ್ತಾನೆ ಅಥವಾ ವರ್ತನೆ ಹೇಗಿರುತ್ತೆ ಅನುಭೋಗಿ ಅನ್ನೋನು ವಿಶ್ವದಲ್ಲಿ ನೀವು ತೆಗೆದುಕೊಳ್ಬೋದು. ಅನುಭೋಗಿಗಳಂದ್ರೆ ಯಾರು ಮೊದಲಿಗೆ ಗೊತ್ತಿರಬೇಕು. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರ್ತೀರಿ ಆಲ್ಮೋಸ್ಟು. ಆದರೆ ಅನುಭೋಗಿಗಳಂದರೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಂಡು ಅವುಗಳನ್ನು ಬಳಸುವಂಥವ್ರಿಗೆ ನಾವು ಏನಂತ ಕರಿತೀವಿ, ಅನುಭೋಗಿಗಳು ಅಂತಲೇ ಕರಿತೀವಿ. ಹಾಗಾಗಿ ಇಲ್ಲಿ ಒಬ್ಬ ಅನುಭೋಗಿಯು ಈ ರೀತಿಯಾಗಿ ಸೆಂಟೆನ್ಸ್ ಇದೆ ನೋಡಿ. ಒಬ್ಬ ಅನುಭೋಗಿಯು ಒಂದು ಸರಕಿಗಿರುವ ತನ್ನ ಬೇಡಿಕೆಯನ್ನು ಆ ಸರಕಿನಿಂದ ಪಡೆಯುವ ತುಷ್ಟಿಗುಣ ತುಷ್ಟಿಗುಣದ ಆಧಾರದ ಮೇಲೆ ನಿರ್ಧರಿಸುತ್ತಾನೆ. ಈಗ ನೋಡಿ, ನಾನೊಬ್ಬ ಅನುಭೋಗಿ ಅಂತ ಅಂದ್ಕೊಂಡ್ರೆ ನಾನು ಆ ಒಂದು ಸರಕನ್ನು ನಾನು ತೆಗೆದುಕೊಳ್ಬೇಕಾದ್ರೆ ಅದರಿಂದ ನನಗೆ ಏನು ಸಿಗುತ್ತೆ ಅನ್ನೋದನ್ನು ವಿಚಾರ ಮಾಡಿನೇ ಅದನ್ನು ಖರೀದಿ ಮಾಡ್ತೀನಿ. ಇಲ್ಲ ಸುಮ್ಮನೆ ಯಾವುದೇ ಸರಕನ್ನು ನಾನು ಖರೀದಿ ಮಾಡೋದಿಲ್ಲ. ಅದರಿಂದ ನನಗೆ ಏನು ಉಪಯೋಗ ಆಗುತ್ತೆ ಅಥವಾ ಅದರಿಂದ ನನಗೆ ಏನು ಸಿಗುತ್ತೆ, ನಾ ಈಗ ಒಂದು ಗ್ಲಾಸ್ ನೀರನ್ನು ಕುಡಿದ್ರೆ ಅದರಿಂದ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಅದು ತೃಪ್ತಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೇ ಕುಡಿತಾ ಇರ್ತೀನಿ. ಸೊ ಅಂತಹ ಒಂದು ಶಕ್ತಿ ಸರಕುಗಳಲ್ಲಿ ಇರುತ್ತೆ. ಒಂದು ಬಾಳೆಹಣ್ಣನ್ನು ನಾನು ತಿಂತೀನಿ ಅಂದಮೇಲೆ ನನ್ನ ಹಸಿವನ್ನು ನೀಗಿಸುತ್ತೆ ಅಂತ ತಿಳ್ಕೊಂಡೆ ನಾನು ಅದನ್ನು ಬಾಳೆಹಣ್ಣನ್ನು ಸೇವಿಸ್ತೀನಿ. ಅಂತಹ ಹಸಿವನ್ನು ನೀಗಿಸುವಂಥ ಶಕ್ತಿ ಆ ಬಾಳೆಹಣ್ಣಿನಲ್ಲಿ ಇದೆ ಅಂತ ಅರ್ಥ. ಅಂತಹ ಶಕ್ತಿಗೆ ನಾವೇನು ಕರಿತೀವಿ, ತುಷ್ಟಿಗುಣ ಅಥವಾ ತುಷ್ಟಿ ನೀಡುವಂಥದ್ದು ಅಂತಹ ಗುಣ ಅಂತ ಕರಿತೀವಿ. ಹಾಗಾಗಿ ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. ನೋಡಿ, ಅನುಭೋಗಿಯ ವರ್ತನೆಯನ್ನು ವಿವರಿಸಲು 2 ವಿಧಾನಗಳನ್ನು. ಹಾಗಾದ್ರೆ ಇಲ್ಲಿ ನಾವು ನೋಡ್ಕೊಳ್ಬೇಕು. ಇದನ್ನು 2 ಮಾರ್ಕ್ಸಿಗೆ ನಿಮ್ಗೆ ಕ್ವಶನ್ ಕೇಳ್ತಾರೆ. 2 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಇದೆ. ಸೊ ಯಾವ ರೀತಿ ಅಂದ್ರೆ ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ ಅಂತೇಳಿ. ಅವು ಯಾವುದಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಇನ್ನೊಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. 2 ಮಾರ್ಕ್ಸಿಗೆ ಇದು ಕ್ವಶನ್ ಕೇಳ್ತಾರೆ ನಿಮಗೆ. ಹಾಗಾಗಿ
ಇಲ್ಲಿ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂದರೆ ಈ ತುಷ್ಟಿಗುಣವನ್ನು ಅಂದರೆ ಸರಕಿನಲ್ಲಿರುವ ಶಕ್ತಿಯನ್ನು ನಾವೇನು ಮಾಡ್ಬೋದು, ಸಂಖ್ಯೆಗಳ ಮೂಲಕ ಅಳತೆ ಮಾಡುವಂಥದ್ದು. ಇದನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ಪರಿಚಯಿಸ್ತಾರೆ. ಇದಕ್ಕಿಂತ ಮೊದಲು ಕೂಡ ಇಳಿಮುಖ ಸೀಮಾಂತ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂಗೆ ಗೋಷನ್ ಅಂತೇಳಿ ಒಬ್ಬ ಅರ್ಥಶಾಸ್ತ್ರಜ್ಞರು ಬರ್ತಾರೆ, ಅವರು ಇದನ್ನು ಪರಿಚಯಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಈ ರೀತಿಯಾದ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಹಾಗಾದರೆ ನೆಕ್ಸ್ಟು ಎರಡನೇದು ಏನಿದೆ ನೋಡಿ, ಸ್ಥಾನದರ್ಶಕ ಅಂದರೆ ಸ್ಥಾನ ಅಂದರೆ ಶ್ರೇಣಿ ಅಂದಂಗೆ. ಶ್ರೇಣಿ ಅಂತಂದರೆ ಉದಾಹರಣೆಗೆ ABCD ಅಥವಾ ಇನ್ನಾವುದೇ ಶ್ರೇಣಿಗಳಲ್ಲಿ ತುಷ್ಟಿಗುಣವನ್ನು ಅಳತೆ ಮಾಡುವಂಥ ವಿಧಾನ ಅಂತ ಕರಿತೀವಿ. ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಳತೆ ಮಾಡೋದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ. ತುಷ್ಟಿಗುಣವನ್ನು ಶ್ರೇಣಿಗಳ ಮೂಲಕ ಅಳತೆ ಮಾಡುವುದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಇವುಗಳನ್ನ ಸಪ್ರೇಟಾಗಿ 1 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಾ ಇರ್ತಾರೆ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಇವತ್ತು ನಾವು ಈ ಒಂದು ಕ್ಲಾಸಲ್ಲಿ ಈ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಫಸ್ಟಿಗೆ ಈ ಒಂದು ಕ್ಲಾಸಲ್ಲಿ ಕಂಪ್ಲೀಟಾಗಿ ಈ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂದರೆ ಏನು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು, ಲಾಂಗ್ ಕ್ವಶನ್ಸ್ಗಳು ಯಾವ್ಯಾವಿದೆ ಅನ್ನೋದನ್ನು ನೋಡೋಣ. ಹಾಗಾದರೆ ಮೊದಲಿಗೆ ಈ ತುಷ್ಟಿಗುಣದ ಮಟ್ಟವನ್ನು ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಬಹುದೆಂಬುದನ್ನು ಈ ವಿಶ್ಲೇಷಣೆ ಏನಾಗುತ್ತೆ ನಮಗೆ ಹೇಳಿಕೊಡುತ್ತೆ ಅನ್ನೋದು ಪಕ್ಕ. ಅಲ್ಲಿ ಆ ಶಬ್ದದೊಳಗನೆ ಇದೆ, ಸಂಖ್ಯಾಸೂಚಕ ಅಂದರೆ ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಳತೆ ಮಾಡೋದು ಅಂತ ಅರ್ಥ. ಉದಾಹರಣೆಗೆ ಒಂದು ಅಂಗಿಯಿಂದ ಪಡೆಯುವ ತುಷ್ಟಿಗುಣ 50 ಘಟಕಗಳಷ್ಟು ಇದೆ ಅಂತ ನಾವು ಸೂಚಿಸಬಹುದು ಅಂಥೇಳಿ ಹೇಳ್ತಾರೆ. ಇದನ್ನು ಆಲ್ರೆಡಿ ಹೇಳಿದಂಗೆ ಆಲ್ಫ್ರೆಡ್ ಮಾರ್ಷಲ್ ಅವರು ಇದರ ಬಗ್ಗೆ ಅವರದೇ ಆದ ಒಂದು ವಿಧಾನವನ್ನು ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ಕೇವಲ ಇಲ್ಲಿ ಅಂಗಿ ಅಂತ ಅಷ್ಟೇ ಅಂತಲ್ಲ, ನೀವು ಯಾವುದೇ ಸರಕನ್ನು ತೆಗೆದುಕೊಳ್ಳ್ರಿ, ಹಣ್ಣುಗಳನ್ನ ತೆಗೆದುಕೊಳ್ಳ್ರಿ, ಅಥವಾ ಇತರೆ ನಿಮ್ಮ ಜೀವನದಲ್ಲಿ ಬಳಸುವಂಥ ಯಾವುದೇ ಸರಕಾಗಿರಲಿ, ಆ ಸರಕಿನಿಂದ ಸಿಗುವಂತಹ ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ನಾವು ಅಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದವರು ಆಲ್ಫ್ರೆಡ್ ಮಾರ್ಷಲ್ ಅವರು. ಅದಕ್ಕೆ ನಾವು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕರಿತೀವಿ. ಹಾಗಾದ್ರೆ ಮೊದಲಿಗೆ ತುಷ್ಟಿಗುಣ ಅಂದರೆ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತಾರೆ, ಎಲ್ಲೆಲ್ಲಿ ಕೇಳ್ತಾರೆ ಅನ್ನೋದು ಕೂಡ ನಿಮಗೆ ಹೇಳ್ಕೊತ ಹೋಗ್ತೀನಿ ನಾನು. 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಎಲ್ಲೆಲ್ಲಿ ಕ್ವಶನ್ಸನ್ನು ಹೈಲೈಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಆದಷ್ಟು ಎಲ್ಲಕ್ಕೂ ಕೂಡ ಆನ್ಸರ್ ಕೊಡ್ಕೋತಾ ಹೋಗ್ತಾ ಇರ್ತೇನೆ. ಸೊ ಹಾಗಾದರೆ ತುಷ್ಟಿಗುಣವು ಒಂದು ಸರಕಿನಲ್ಲಿರುವ ಮತ್ತು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸಾಮರ್ಥ್ಯವಾಗಿದೆ ಅಂತ ಹೇಳ್ತೇವೆ. ಹಾಗಾದ್ರೆ ನೋಡಿ, ಈಗ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಮತ್ತು ಸಂಪನ್ಮೂಲಗಳು ಕೊರತೆಯಲ್ಲಿವೆ ಅಂತ ನಾವು ಹೇಳ್ತಾ ಇರ್ತೀವಿ. ಹಂಗಾರೆ ಬಯಕೆಗಳಂದ್ರೆ ಅರ್ಥ ಏನು? ಆಸೆಗಳು ಅಂತಂದಂಗೆ. ಸೊ ಹಾಗಾದ್ರೆ ಆಸೆಗಳನ್ನು ತೃಪ್ತಿಪಡಿಸುವಂಥ ಸಾಮರ್ಥ್ಯ ಯಾವುದ್ರಲ್ಲಿದೆ ಅಂದಂಗಾಯಿತು? ಸರಕಿನಲ್ಲಿ ಇರುತ್ತದೆ ಅಂತ ಅರ್ಥ. ಹಾಗಾಗಿ ಅಂತಹ ಶಕ್ತಿಗೆ ನಾವು ಏನು ಕರಿತೀವಿ? ತುಷ್ಟಿಗುಣ ಅಂತ ಕರಿತೀವಿ. ಇನ್ನು ಒಂದು ಸರಕಿನ ಹೆಚ್ಚುವರಿ ಅವಶ್ಯಕತೆ ಅಂದರೆ ಅವಶ್ಯಕತೆ ಇದ್ದಾಗ, ಹೆಚ್ಚಿನ ಅವಶ್ಯಕತೆ ಇದ್ದಾಗ ಅದನ್ನು ಹೊಂದುವ ಪ್ರಬಲವಾದ ಅಪೇಕ್ಷೆ ಇದ್ದಾಗ ಆ ಸರಕಿನಿಂದ ಪಡೆಯುವ ತುಷ್ಟಿಗುಣ ಏನಾಗುತ್ತೆ? ಹೆಚ್ಚಾಗತ್ತೆ. ಯಾವ ಸರಕು ನಮಗೆ ಬೇಕು ಅನಿಸುತ್ತಲ್ಲ, ಅಥವಾ ನಮಗೆ ಹೆಚ್ಚು ಆಸೆ ಇರುತ್ತಲ್ಲ, ಆ ಸರಕಿನಿಂದ ಮತ್ತಷ್ಟು ತುಷ್ಟಿಗುಣ ಹೆಚ್ಚು ಸಿಗುತ್ತೆ ಅಂತ. ಅಂದರೆ ಆ ಸರಕಿನಲ್ಲಿ ಹೆಚ್ಚು ತುಷ್ಟಿಗುಣ ಇದೆ, ಅದರಿಂದ ಮತ್ತಷ್ಟು ಹೆಚ್ಚು ಅಥವಾ ಗರಿಷ್ಠ ಮಟ್ಟದಲ್ಲಿ ಯಾವಾಗ ಸಿಗುತ್ತೆ ಅಂದ್ರೆ ಆ ವಸ್ತು ನಮಗೆ ಬೇಕಂದಾಗ. ಉದಾಹರಣೆಗೆ ಒಬ್ಬರು ಚಾಕ್ಲೇಟ್ ತಿನ್ನಬೇಕಂತ ಭಾಳ ಆಸೆ ಆಗ್ತಾ ಇರುತ್ತೆ. ಸೊ ಆವಾಗ ಚಾಕ್ಲೇಟ್ ತಿನ್ನೋತನ ಅಥವಾ ತಿಂದಮೇಲೆ ಅವ್ರಿಗೆ ಭಾಳ ತೃಪ್ತಿ ಸಿಗುತ್ತೆ, ಭಾಳ ಖುಷಿ ಆಗುತ್ತೆ. ಅದಕ್ಕೆ ನಾವು ಏನಾಗುತ್ತೀವಿ, ಆ ಚಾಕ್ಲೇಟಿಂದ ಹೆಚ್ಚು ತೃಪ್ತಿ ಅಥವಾ ತುಷ್ಟಿಗುಣ ಸಿಕ್ತು ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗಾದ್ರೆ ಇಲ್ಲಿ ಕ್ವಶನ್ ಕೇಳ್ತಾರೆ, ಇದು ಬಿಟ್ಟ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ಇದೆ. ತುಷ್ಟಿಗುಣವು ಏನಾಗಿದೆ? ವ್ಯಕ್ತಿನಿಷ್ಠವಾಗಿದೆ. ಇಲ್ಲೇ ನೋಡಿ ನೆಕ್ಸ್ಟ್ ಪಾಯಿಂಟು, ವ್ಯಕ್ತಿನಿಷ್ಠವಾಗಿದೆ ಅಂತ ಹೇಳ್ತೀವಿ. ಯಾಕೆ ವ್ಯಕ್ತಿನಿಷ್ಠ ಆಗಿದೆ ಅಂದರೆ, ಉದಾಹರಣೆಗೆ ಚಾಕ್ಲೇಟ್ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನ ಮಟ್ಟದ ತೃಪ್ತಿ ನೀಡುತ್ತದೆ. ಹೌದಿಲ್ಲ? ಚಾಕ್ಲೇಟ್ ತೆಗೆದುಕೊಂಡು ನಾವು ಉದಾಹರಣೆಗೆ ಬೇರೆ ತೆಗೆದುಕೊಳ್ಬೋದು. ಕೆಲವೊಬ್ಬರಿಗೆ ಟೀ ಆಗಿ ಬರೋಂಗಿಲ್ಲ, ಕೆಲವೊಬ್ಬರಿಗೆ ಟೀ ಇಷ್ಟ ಆಗುತ್ತೆ. ಟೀ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ಅದರಿಂದ ಹೆಚ್ಚು ತೃಪ್ತಿ ಸಿಗುತ್ತೆ ಅಥವಾ ಹೆಚ್ಚು ತುಷ್ಟಿಗುಣ ಸಿಗುತ್ತೆ. ಟೀ ಯಾರಿಗೆ ಇಷ್ಟ ಆಗಂಗಿಲ್ಲಲ್ಲ ಅವರಿಗೆ ಹೆಚ್ಚು ತುಷ್ಟಿಗುಣ ಸಿಗೋದಿಲ್ಲ ಅಂತ ಅರ್ಥ. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ತುಷ್ಟಿಗುಣ ಬೇರೆ ಬೇರೆ ಆಗಿರೋದ್ರಿಂದ ಇದು ಏನಾಗಿದೆ ಅಂದಂಗಾಯಿತು, ವ್ಯಕ್ತಿನಿಷ್ಠವಾದದ್ದು ಅಂತ ಹೇಳ್ತೇವೆ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಸಿಗುತ್ತೆ ನಿಮಗೆ. ನೆಕ್ಸ್ಟು, ಒಂದು ಸರಕಿನಿಂದ ಪಡೆಯುವ ತುಷ್ಟಿಗುಣವು ಸ್ಥಳ ಸಮಯ ಬದಲಾವಣೆಯೊಂದಿಗೆ ಬದಲಾಗ್ತದೆ ಅಂತ ಹೇಳ್ತೀವಿ. ತುಷ್ಟಿಗುಣ ನೋಡಿ, ಸಮಯ ಮತ್ತು ಸ್ಥಳದಿಂದ ಚೇಂಜ್ ಆಗುತ್ತೆ. ನಮಗೆ ಬೇಸಿಗೆ ಸಮಯದಲ್ಲಿ ಯಾವ ರೀತಿಯಾದ ಫೀಲ್ ಆಗುತ್ತೆ ಮತ್ತು ಮಳೆಗಾಲದಲ್ಲಿ ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋದು ನೋಡ್ಕೊಳ್ಬೇಕು. ಸ್ಥಳದಿಂದ ಸ್ಥಳಕ್ಕೆ ಅಂದರೂ ಕೂಡ ಈಗ ನಾವು ಒಂದು ವಸ್ತುವನ್ನು
ಇಲ್ಲಿ ನಾವು ಒಂದು ಪ್ಲೇಸಲ್ಲಿ ಅದನ್ನು ಬಳಕೆ ಮಾಡಿದರೆ ಅದರಿಂದ ಸಿಗುವಂಥ ತೃಪ್ತಿ ಬೇರೆ ಆಗಿರುತ್ತೆ, ಮತ್ತು ಅದನ್ನು ಬೇರೆ ಪ್ಲೇಸಲ್ಲಿ ನಾವು ಅದನ್ನು ಬಳಕೆ ಮಾಡಿದರೆ ಅದರ ಒಂದು ತುಷ್ಟಿಗುಣ ಬೇರೆ ಆಗುತ್ತೆ. ಉದಾಹರಣೆಗೆ ನೀವು ನೋಡ್ಬೋದು, ಶೂಟ್ರ್ ಅಂತ ನಾವು ಯೂಸ್ ಮಾಡ್ತೀವಿ. ಕೆಲವೊಂದು ಪ್ಲೇಸಸ್ಸಲ್ಲಿ ಏನಾಗಿರುತ್ತೆ, ಹೀಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವೆಟ್ರ್ ಅವಶ್ಯಕತೆ ಇರೋದಿಲ್ಲ. ಅದೇ ನೀವು ಜಮ್ಮು ಮತ್ತು ಕಾಶ್ಮೀರ ಅಥವಾ ಹಿಮಾಲಯ ಪ್ರದೇಶ ಕಡೆ ಹೋದರೆ ಅಲ್ಲಿ ಸ್ವೆಟ್ರ್ ಅವಶ್ಯಕತೆ ಅಥವಾ ನಿಮಗೆ ತಂಪು ಕಂಟ್ರೋಲ್ ಮಾಡುವಂಥ ಬಟ್ಟೆಗಳು ಅವಶ್ಯಕ ಆಗ್ತವೆ. ಅದರಿಂದ ಅವಕ್ಕೆ ಹೆಚ್ಚು ತುಷ್ಟಿಗುಣ ನಿಮಗೆ ಸಿಗುತ್ತೆ ಅಂತ ಅರ್ಥ. ಸಮಯ ಅಂತಂದರೆ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ನಮಗೆ ಏನು ಈ ತಂಪಾದ ಪಾನೀಯಗಳಿಂದ ಹೆಚ್ಚು ತೃಪ್ತಿ ಸಿಗುತ್ತೆ ತಂಪಾದ ಪಾನೀಯಗಳಿಂದ. ಅದೇ ಮಳೆಗಾಲದಲ್ಲಿ ಈ ತಂಪಾದ ಪಾನೀಯಗಳಿಂದ ಹೆಚ್ಚು ತುಷ್ಟಿಗುಣ ನಮಗೆ ಸಿಗೋದಿಲ್ಲ ಅಂತಲೇ ಅರ್ಥ. ಸೊ ಈ ರೀತಿಯಾಗಿ ಸಮಯದಿಂದ ಸಮಯಕ್ಕೆ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳ್ತೀವಿ. ಆದರೆ ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ನಿಮಗೆ ಕೇಳೋದಿಲ್ಲ. ನಿಮಗೆ ತುಷ್ಟಿಗುಣವು ವ್ಯಕ್ತಿನಿಷ್ಠವಾದದ್ದು ಅನ್ನೋದು ಮಾತ್ರ ಕ್ವಶನ್ ಜಾಸ್ತಿ ಹೈಲೈಟ್ ಆಗುತ್ತೆ. ಇಲ್ಲಿದೆ ನೋಡಿ, ರೂಮ್ ಹೀಟರ್. ಇಲ್ಲಿದೆ ಆಗಲೇ ಹೇಳಿದಾಗ ನಾನು ಬೇಸಿಗೆ ಕಾಲವು ಚಳಿಗಾಲವು ಕಾಲ ಪ್ರದೇಶ ಸ್ಥಳವನ್ನು ಅವಲಂಬಿಸಿದೆ. ಇದೆಲ್ಲ ನಾಗಲೇ ಹೇಳಿದಂಗೆ ಈ ರೀತಿಯಾದ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ನೋಡಿದಾಗ ಇಲ್ಲಿ ತುಷ್ಟಿಗುಣದ ಮಾಪನಗಳು ಅಂತ ಬರ್ತವೆ. ನಾವು ಇಲ್ಲಿ ಕನ್ಸಿಡರ್ ಮಾಡೋದು 2 ಪ್ರಮುಖವಾದ ಮಾಪನಗಳನ್ನ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ 4 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. ಯಾವ ರೀತಿ ಕ್ವಶನ್ ಅಂತಂದ್ರೆ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸವನ್ನು ಬರಿ ಅಂಥೇಳಿ 4 ಮಾರ್ಕ್ಸಿಗೆ ಕ್ವಶನ್ ಇದೆ. ಸೊ ಅದನ್ನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈಗ ಸದ್ಯಕ್ಕೆ ಏನು ಮೇನ್ ಡಿಫ್ರೆನ್ಸ್ ಇದೆ ಮತ್ತು ಹಾಗಂದ್ರೆ ಏನು ಅನ್ನೋದನ್ನು ಮೊದಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಮೊದಲಿಗೆ ಈ ಒಟ್ಟು ತುಷ್ಟಿಗುಣ ಅಥವಾ ಟೋಟಲ್ ಯುಟಿಲಿಟಿ, ಇದನ್ನು ಶಾರ್ಟ್ ಫಾರ್ಮ್ ಆಗಿ TU ಅಂತ ನಾವು ಯೂಸ್ ಮಾಡ್ತೀವಿ. ಟೋಟಲ್ ಯುಟಿಲಿಟಿ ಅಂದರೆ TU ಅಂತೇಳಿ ಯೂಸ್ ಮಾಡ್ತೀವಿ. ಸೊ ಆ ರೀತಿ ನಾವು ಹೇಳ್ಬೋದು. ಹಾಗಾದ್ರೆ ಈಗ ಒಟ್ಟು ತುಷ್ಟಿಗುಣ ಅಂತಂದ್ರೆ ಇಲ್ಲಿದೆ ನೋಡಿ, ಸ್ಥಿರ ಪ್ರಮಾಣದ ಒಂದು ಸರಕಿನಿಂದ ಒಟ್ಟು ತುಷ್ಟಿಗುಣವು ನೀಡಲಾದ ಸ್ವಲ್ಪ ಮೊತ್ತದ X ಸರಕಿನ ಅನುಭೋಗದಿಂದ ಪಡೆದ ಒಟ್ಟು ತೃಪ್ತಿಯಾಗಿದೆ ಅಂತ ಹೇಳ್ತೇವೆ. ಹಾಗಾದ್ರೆ ಒಂದು ಉದಾಹರಣೆಗೆ ಒಂದು ನಿರ್ದಿಷ್ಟ ಸರಕಿನ ಘಟಕಗಳ ಅನುಭೋಗದಿಂದ ಪಡೆದಂಥ ಒಟ್ಟಾರೆಯಾದ ತೃಪ್ತಿ ಅಥವಾ ತುಷ್ಟಿಗುಣ ಅಂತಲೇ ಹೇಳ್ಬೋದು. ಉದಾಹರಣೆಗೆ ನೋಡಿ, ಈಗ ಒಟ್ಟಾರೆಯಾಗಿ 6 ಬಾಳೆಹಣ್ಣುಗಳಿವೆ, ಓಕೆನಾ. ಹಾಗೆ ನಿರ್ದಿಷ್ಟ ಸರಕಿದು 6 ಬಾಳೆಹಣ್ಣುಗಳನ್ನು ಸೇವಿಸಿದ ನಂತರ ಸಿಕ್ಕಂಥ ಒಟ್ಟು ತೃಪ್ತಿನ ಏನಾಗೈತಪ್ಪ ಅಂದ್ರೆ ಒಟ್ಟು ತುಷ್ಟಿಗುಣವಾಗಿದೆ ಅಂತ ಹೇಳ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ನೋಡಿದಾಗ, ಆದ್ದರಿಂದ ಎಕ್ಸ್ ಸರಕಿನ N ಘಟಕಗಳನ್ನು ಅನುಭೋಗದಿಂದ ಅದು ಅನುಭವಿಸಿರುವುದರಿಂದ ಪಡೆದ ಒಟ್ಟು ತುಷ್ಟಿಗುಣವನ್ನು TUN ಸೂಚಿಸುತ್ತದೆ. TUN ಅಂದ್ರೆ N ಸರಕಿನ ಎಲ್ಲ ಘಟಕಗಳ ಅನುಭೋಗದಿಂದ ಪಡೆಯಲಾದ ಒಟ್ಟು ತುಷ್ಟಿಗುಣ ಅಂತಂದಂಗೆ. ಹಾಗಾದ್ರೆ ಸೀಮಾಂತ ತುಷ್ಟಿಗುಣ ಅಂತಂದರೆ ಇಲ್ಲಿದೆ ನೋಡಿ, ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದ ಕಾರಣದಿಂದ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆಯೇ ಸೀಮಾಂತ ತುಷ್ಟಿಗುಣವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಉದಾಹರಣೆಗೆ ಈಗ ಹೇಳ್ದಂಗೆ ಇಲ್ಲಿ ಲಾಸ್ಟಿಗೆ ನಿಮಗೆ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಪ್ರಕಾರ ಆಮೇಲೆ ನಾನು ಡಿಸ್ಕಷನ್ ಮಾಡ್ತೀನಿ ನಿಮಗೆ. ಹಾಗಾದ್ರೆ ಉದಾಹರಣೆ ನೋಡೋಣ. ಈಗ 4 ಸರಕುಗಳಿಂದ 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ಹಾಗೂ 5 ಸರಕುಗಳಿಂದ ಅಥವಾ 5ನೆಯ ಸರಕಿನಿಂದ ಅಥವಾ 5 ಸರಕುಗಳನ್ನು ಅನುಭವಿಸಿದಾಗ 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ನೀಡುತ್ತದೆ ಎಂದು ಭಾವಿಸಿದಾಗ ಹೆಚ್ಚುವರಿ ಘಟಕದ ಸರಕಿನ ಸೀಮಾಂತ ತುಷ್ಟಿಗುಣ ಅಂದರೆ 30 ಘಟಕಗಳಲ್ಲಿ 28ನ ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ, 22 ಸಿಗುತ್ತೆ. 2 ನಮಗೆ ಸಿಗುತ್ತೆ. ಅದನ್ನೇ ಈ ರೀತಿಯಾಗಿ ತಳಗ ಒಂದು ಫಾರ್ಮುಲಾ ಮೂಲಕ ನಾವು ಹೇಳಿದ್ದೀವಿ. ಸೊ ಯಾವ ರೀತಿಯಾದ ಫಾರ್ಮುಲಾ ಇದೆ ನೋಡಿ. ಸೊ ಇಲ್ಲಿ ಮೊದಲಿಗೆ MU5 ಅಂತಂದ್ರೆ ಸೀಮಾಂತ ತುಷ್ಟಿಗುಣ. 5 ಅಂದರೆ 5 ಸರಕುಗಳಿಂದ ಸರಕಿನ ಅಥವಾ 5ನೇ ಸರಕಿನಿಂದ ಪಡೆದಂಥ ಸೀಮಾಂತ ತುಷ್ಟಿಗುಣ ಅಂದಂಗೆ. 5ನೇ ಸರಕಿನಿಂದ ಪಡೆದಂಥ ಸೀಮಾಂತ ತುಷ್ಟಿಗುಣ. TU5 ಅಂತಂದ್ರೆ 5ನೇ ಸರಕಿನಿಂದ ಪಡೆದ ಒಟ್ಟು ತುಷ್ಟಿಗುಣ. 5 ಸರಕುಗಳಿಂದ ಪಡೆದಂಥ ಒಟ್ಟು ತುಷ್ಟಿಗುಣ. 5 ಸರಕುಗಳಿಂದ ಪಡೆದಂಥ ಒಟ್ಟು ತುಷ್ಟಿಗುಣ. TU4 ಅಥವಾ TUN-1 ಅಂತೇಳಿ ಫಾರ್ಮುಲಾ ಬರುತ್ತೆ. ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಅದು ಫಾರ್ಮುಲಾ ಇಲ್ಲಿದೆ ನೋಡಿ, ತಳಗಡೆ ಇದೆ ನೋಡಿ. ಫಾರ್ಮುಲಾ ಹೆಂಗಿದೆ ಅಂತಂದ್ರೆ TUN = TUN -
ಟಿ ಯು ಎನ್ ಮೈನಸ್ 1 ಅಂತಿದೆ. ಹಾಗಾಗಿ ಟಿ ಯು 4 ಅಂತಂದರೆ ಟಿ ಯು ಎನ್ ಅಂದಂಗೆ, ಟಿ ಯು 5 ಅಂದ್ರೆ ಟಿ ಯು ಎನ್ ಅಂತಂದಂಗೆ, ಟಿ ಯು 4 ಅಂತಂದರೆ ಟಿ ಯು ಎನ್ ಮೈನಸ್ 1 ಅಂತಂದಂಗೆ. ಸೊ ಈ ಫಾರ್ಮುಲಾ ಪ್ರಕಾರ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಟಿ ಯು 5 ಅಂದ್ರೆ 5 ಸರಕುಗಳ ಅನುಭೋಗದಿಂದ ಪಡೆದಂಥ ಒಟ್ಟು ತುಷ್ಟಿಗುಣ ಎಷ್ಟಾಗಿದೆ? 30 ಇದೆ. ಎಸ್. ಅದರ ಹಿಂದುಗಡೆ 4 ಸರಕುಗಳಿಂದ ಪಡೆದಂಥ ತುಷ್ಟಿಗುಣ ಎಷ್ಟಿದೆ? 28 ಇದೆ. ಹಾಗಾದ್ರೆ ಹಿಂದಿನ ಒಟ್ಟು ತುಷ್ಟಿಗುಣವನ್ನು ಸದ್ಯದ ಒಟ್ಟು ತುಷ್ಟಿಗುಣದಲ್ಲಿ ನಾವು ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ? 2 ಸಿಗುತ್ತೆ. ಇದು ಏನಾಗುತ್ತೆ ಅಂದರೆ ಎಮ್ ಯು ಅಂತ ಆಗಿರುತ್ತೆ, ಅಂದರೆ ಸೀಮಾಂತ ತುಷ್ಟಿಗುಣ ಅಂತ ಆಗಿರುತ್ತೆ. ಸೊ ಹಾಗಾಗಿ ಇದರ ಸೂತ್ರವನ್ನು ಈ ಕೆಳಗಿನಂತೆ ಇಷ್ಟು ನಾವು ನೋಡ್ತೀವಿ. ಓಕೆನಾ? ಸೊ ಇಷ್ಟು ಇನ್ಫಾರ್ಮೇಷನು ನಿಮಗೆ ಗೊತ್ತಿರಲಿ. ಸೊ ಇನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಅಲ್ಲಿ ಲಾಂಗ್ ಕ್ವಶನ್ಸ್ಗಳಂತ ಬರ್ತವೆ. ಸೊ ಅವುಗಳ ಬಗ್ಗೆಯೂ ಕೂಡ ಡಿಸ್ಕಷನ್ ಮಾಡೋಣ. 4 ಮಾರ್ಕ್ಸು, 6 ಮಾರ್ಕ್ಸು, ಅಥವಾ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿ ನಡುವಿನ ವ್ಯತ್ಯಾಸ, ಸೊ ಎಲ್ಲ ಬರ್ತವೆ. ಸೊ ಆಮೇಲೆ ಇನ್ನೂ ಕೂಡ ಟೋಟಲ್ ಯುಟಿಲಿಟಿ ಮತ್ತು ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ವಿವರಣೆಯನ್ನು ಹೇಳ್ತೀನಿ ನಾನು. ಸೊ ಅವಾಗ ನಿಮಗೆ ಕಾನ್ಸೆಪ್ಟು ಮತ್ತಷ್ಟು ಈಸಿಯಾಗಿ ಅರ್ಥ ಆಗುತ್ತೆ.